ಮೂವಿ ಅಲ್ಲ. ಜಸ್ಟ್ ಒಂದು ಮೂವಿದೊಂದು ಸ್ಟೋರಿ ಫೈನಲ್ ಆಗೈತಿ. ನೆಕ್ಸ್ಟ್ ಮಾಡೋರು ಅದಾರ ಅಂತೇಳಿ ಪ್ರಾಪರ್ ಆಗಿ ಸುದ್ದಿನೂ ಇಲ್ಲ. ಅದೇನು ಅಫಿಷಿಯಲಿ ಸುದ್ದಿನೂ ಅಲ್ಲ, ಏನೂ ಅಲ್ಲ. ಬರೇ IMDb ಒಳಗೆ ಯಶ್ ಸರ್ದ ನೆಕ್ಸ್ಟ್ ಮೂವಿದ ಸ್ಟೋರಿ ಫೈನಲ್ ಆಗೈತಿ. ಇಂಥ ಬಾಲಿವುಡ್ ಹೀರೋಯಿನ್ ಫೈನಲ್ಸ್ ಆಗ್ಯಾರ. ನತನ್ ಡೈರೆಕ್ಟರ್. ಬರೀ ಇಷ್ಟ ಒಂದು ಸ್ಟೋರಿ, ಇಷ್ಟ ಒಂದು ಸುದ್ದಿ ಈ ರೇಂಜಿಗೆ ವೈರಲ್ ಆಗೈತೆ ಅಂದ್ರೆ ಅವನವನ್ ಬಾಲಿವುಡ್ನ್ಯಾಗ ಮೂವಿ ಮಾಡಿದ್ರು ಈ ರೇಂಜಿಗೆ ವೈರಲ್ ಆಗಂಗಿಲ್ಲ. ಸೊ ಯಾವುದೋ ನಾವು ಸಣ್ಣದ ದೊಡ್ಡದ ಅಂತೇಳಿ ವಿಚಾರ ಮಾಡಬಾರ್ದು. ಈ ಮೈಂಡ್ ಒಳಗೆ ಇರ್ತೈತೆ ನೋಡ್ರಿ, ಸಣ್ಣದ ದೊಡ್ಡದ ಅನ್ನೋದು. ಈ ಮೈಂಡ ನಮಗೆ ಹಾಳು ಮಾಡೋದು. ನಮ್ದೊಂದು ಸರ್ಕಲ್ ನಾವು ಕ್ರಾಸ್ ಮಾಡಕ್ಕೆ ಹೋಗ್ಲಾರ್ದ ಬರೀ ಆ ಸರ್ಕಲ್ ಒಳಗೆ ವಿಚಾರ ಮಾಡ್ತೇವಲ್ಲ, ಆ ರೀಸನ್ಗಾಗಿ ನಮ್ದು ಇನ್ನೂ ಅಷ್ಟು ಹೆಸರು ಆಗಿಲ್ಲ, ನಮ್ದೊಂದು ಇಂಡಸ್ಟ್ರಿ ಹೆಸರು ಆಗಿಲ್ಲ ಅಂತ ಅನ್ಕೊಂಡು ಕುಂತೇವಿ. ಬಟ್ ಹಂಗಲ್ಲ, ಅದಕ್ಕೊಂದು ವೇ ಇರ್ತೈತಿ. ಆ ವೇ ಹಿಂಗೆ ಇರ್ತೈತಿ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಬಿಟ್ಟಾರೆ ಈಗ ಯಶ್ ಸರ್. ವೆರಿ ಎಕ್ಸೈಟೆಡ್ ನಾವು. ಯಶ್ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕ. ಆ, ಇದು ಇನ್ನೊಂದು ಲಿಟ್ರಲಿ ಹೇಳಿ, ಯಶ್ ಸರ್ಗೆ ಪರ್ಟಿಕ್ಯುಲರ್ ಯಶ್ ಸರ್ ಫ್ಯಾನ್ಸ್ ಅನ್ನೋಕ್ಕಿಂತ ಆಲ್ ಓವರ್ ಕರ್ನಾಟಕ ಫ್ಯಾನ್ಸ್ ಅದಾರಂತೇನು. ನಾಟ್ ಓನ್ಲಿ ಆಲ್ ಓವರ್ ಕರ್ನಾಟಕ, ಇದು ಆಲ್ ಓವರ್ ಇಂಡಿಯಾ, ಗ್ಲೋಬಲ್ ರೇಂಜಿಗೆ ಆಗ್ಬಿಟ್ಟಾರ. ಯಾಕಂದ್ರೆ ಅವ್ರು ಏನು ಹೇಳ್ತಾರ ಅದು ಮಾಡ್ತಾರ. ಮಾಡಿದ್ದು ಅಷ್ಟೇ ಇರಂಗಿಲ್ಲ, ಅದ್ರ ನೆಕ್ಸ್ಟ್ ಲೆವೆಲ್ ಹೋಗಿರ್ತೈತಿ. ಆ ರೀಸನಿಗೆ ನನಗೂ ಅದು ಒಂದು ಫೀಲ್ ಆತ. ಅದಕ್ಕೆ ಒಂದು ವಿಡಿಯೋ ಮಾಡ್ಬೇಕು ಅನಿಸ್ತು. IMDb ಒಳಗೂ ಈ ರೇಂಜಿಗೆ ಒಂದು ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್, ಪ್ರೆಸ್ ಮೀಟ್ ಏನೂ ಇಲ್ಲ. ಸ್ಟೋರಿ ಫೈನಲೈಸ್ ಆಗೈತಿ, ಹೀರೋಯಿನ್ ಫೈನಲೈಸ್ ಆಗೈತಿ, ಡೈರೆಕ್ಟರ್ ಫೈನಲೈಸ್ ಆಗ್ಯಾರ. ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್. ಸಿನಿಮಾ ಮಾತ್ರ ಸೂಪರ್ ಡೂಪರ್ ಹಿಟ್. ಯಾಕಂದ್ರೆ ಡೈರೆಕ್ಟರ್ಗೆ ನಾ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಬಿಕಾಸ್ ಆಫ್ ಅವ್ರದ್ದು ಒಂದು ಏನು ಬಿಫೋರ್ ಮೂವಿ ಮಾಡ್ಯಾರಲ್ಲ ಅದಕ್ಕೆ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಹಂಗೆ ಯಶ್ ಸರ್ಸ್ ಫ್ಯಾನ್ಸ್ ಏನೇನು ಇದಾರಲ್ಲ ಸಪೋರ್ಟ್ ಮಾಡಿರಿ. ಇನ್ನೂ ಇದೇ ಥರ ಮಸ್ತ್ ಮಸ್ತ್ ವಿಡಿಯೋಸ್ ಮಾಡೋದು. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ನಿಮ್ಮ ಸಪೋರ್ಟ್ ಇರಲಿ.